ಹಿನ್ನೆಲೆಗೆ ಯುಡಿಎಫ್ ಅಬ್ಬರಕ್ಕೆ ಕೊಚ್ಚಿ ಹೋಗ್ತಾ ಇದೆಯಂತೆ ಪಿಣರಾಯಿ ವಿಜಯನ್ ಅವರ ಪಕ್ಷ. ಬರೋಬ್ಬರಿ 94 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಯುಡಿಎಫ್ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕೇರಳದಲ್ಲಿ ಮಕ್ಕಾಡೆ ಮಲಗುತ್ತಾ ಹಾಲಿ ಸರ್ಕಾರ, ಕೇರಳದಲ್ಲಿ ಬದಲಾವಣೆ ಬಯಸಿದ್ದಾರೆ. ಆಡಳಿತ ವಿರೋಧಿ ಅಲೆ ಇದೆ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅನ್ನುವಂತಹ ವಿಚಾರಗಳು ಪದೇ ಪದೇ ಕೇಳೋದಕ್ಕೆ ಸಿಕ್ಕಿತ್ತು. ಹಾಗಾಗಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಪಕ್ಷ ಮೋಸ್ಟ್ಲಿ ಅಧಿಕಾರಕ್ಕೆ ಬರಬಹುದು ಅನ್ನೋದು ಚುನಾವಣೋತ್ತರ ಸಮೀಕ್ಷೆಗಳ ಪ್ರೆಡಿಕ್ಷನ್ ಕೂಡ ಹಂಗೆ ಆಗಿತ್ತು. ಮೋಸ್ಟ್ಲಿ ಅದು ನಿಜ ಆಗ್ತಾ ಇದೆಯಾ ಕೇರಳದಲ್ಲಿ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಸೊ ಆಡಳಿತ ವಿರೋಧಿ ಅಲೆ ಇರೋದು ಬಹುತೇಕ ನಿಜ ಅನ್ಸುತ್ತೆ. ಸದ್ಯದ ರಿಸಲ್ಟ್ ಅನ್ನ ನೋಡ್ತಾ ಹೋದ್ರೆ ಕೇರಳದ ರಿಸಲ್ಟ್ ಇದು. ಅಲ್ಲಿಗೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಮೋಸ್ಟ್ಲಿ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳು ದಟ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಆಡಳಿತ ವಿರೋಧಿ ಅಲೆ, ಭ್ರಷ್ಟಾಚಾರ, ಬದಲಾವಣೆ ಬಯಸ್ತಿದ್ದಾರೆ ಅಲ್ಲಿನ ಜನ ಅಂತ ಏನೆಲ್ಲ ಮಾತಾಡ್ತಾ ಇದ್ರಲ್ಲ, ಮೋಸ್ಟ್ಲಿ ಅದು ನಿಜ ಅನ್ನುವಂತಹ ಉತ್ತರ ಈ ರಿಸಲ್ಟ್ ಅನ್ನ ನೋಡಿದಾಗ ಸಿಗ್ತಾ ಇದೆ. ಪಂಚರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟಂತೆ, ಆ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ 2 ರಾಜ್ಯಗಳಲ್ಲಿ ಅತಿ ದೊಡ್ಡ ರಾಜಕೀಯ ಕ್ರಾಂತಿ ಅಂತ ಹೇಳ್ತಾ ಇದೀವಿ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ. ಅದರ ಹೊರತಾಗೂ ಕೂಡ ಚುನಾವಣೋತ್ತರ ಸಮೀಕ್ಷೆಗಳ ಭವಿಷ್ಯ ನಿಜ ಆಗುತ್ತಾ ಅನ್ನೋದು ಬಹುತೇಕರ ಪ್ರಶ್ನೆ ಆಗಿತ್ತು. ಆಲ್ಮೋಸ್ಟ್ ಈ ಬಾರಿ ಏನ್ ಚುನಾವಣೋತ್ತರ ಸಮೀಕ್ಷೆಗಳು ಕೊಟ್ಟಂತ ರಿಸಲ್ಟ್ ಇತ್ತಲ್ಲ, ಅದು ನಿಜ ಆಗುವಂತಹ ಸಾಧ್ಯತೆಗಳು ನೋಡೋದಕ್ಕೆ ಸಿಗ್ತಾ ಇದೆ ಸದ್ಯದ ಫಲಿತಾಂಶ ನೋಡ್ತಾ ಹೋದ್ರೆ. ಮತ್ತೊಂದು ಅಪ್ಡೇಟ್ ಇದೆ, ತಮಿಳುನಾಡಿನಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರಂತೆ ನಟ ವಿಜಯ್. ಟಿವಿಕೆ ಪಕ್ಷ ತಮಿಳುನಾಡಿನಲ್ಲಿ ಡಿಎಂಕೆ ಸೂರ್ಯ ಮುಳುಗ್ತಾ ಇದೆಯಂತೆ. ಡಿಎಂಕೆ ಆಡಳಿತವನ್ನ ಬಿಟ್ಟು ಕೆಳಗಿಳಿಯುವಂತಹ ಸಮಯ ಬಹಳ ಹತ್ತಿರದಲ್ಲಿದೆ ಅಂತದೊಂದು ರಿಸಲ್ಟ್ ನೋಡೋದಕ್ಕೆ ಸಿಗ್ತಾ ಇದೆ ತಮಿಳುನಾಡಿನಲ್ಲಿ. ಇನ್ನು ಮುಂದೆ ಜನಪರ ಸರ್ಕಾರದ್ದೇ ದರ್ಬಾರ್ ಶುರುವಾಗಲಿದೆ. ಭರ್ಜರಿ ರಿಸಲ್ಟ್ ಬೆನ್ನಲ್ಲೇ ಟಿವಿಗೆ ಫಸ್ಟ್ ರಿಯಾಕ್ಷನ್ ಸಿಗ್ತಾ ಇದೆಯಂತೆ. ನಟ ವಿಜಯ್ ಸ್ಟಾರ್ಡಮ್ ವರ್ಕೌಟ್ ಆಗುತ್ತಾ, ಸ್ಟಾರ್ ಗಿರಿ ಎಲ್ಲ ವರ್ಕೌಟ್ ಆಗುತ್ತೇನ್ರಿ ಅಂತ ಬಹುತೇಕರು ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಸ್ಟಾರ್ ಗಿರಿ ಮಾತ್ರ ಅಲ್ಲ, ಅದ್ರ ಆಚೆಗೂ ಕೂಡ ವಿಜಯ್ ಅವರನ್ನ ಒಪ್ಪಿಕೊಂಡಿದ್ದಾರೆ ಮತದಾರರು ಅನ್ನೋದು ಸಾಬೀತಾಗ್ತಾ ಇದೆ ಈ ರಿಸಲ್ಟ್ ಅನ್ನ ನೋಡ್ತಾ ಹೋದ್ರೆ. ನಾವೇ ಸ್ವತಂತ್ರ ಸರ್ಕಾರವನ್ನ ರಚನೆ ಮಾಡ್ತೀವಿ ಅಂತ ಟಿವಿಕೆ ಫಸ್ಟ್ ರಿಯಾಕ್ಷನ್ ಕೊಡ್ತಾ ಇದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿ ಹೊರ ಹೊಮ್ತೀವಿ, ನಾವೇ ಸ್ವತಂತ್ರ ಪಕ್ಷವಾಗಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದು ನಿಶ್ಚಿತ ಅನ್ನುವಂತಹ ರಿಯಾಕ್ಷನ್ ಟಿವಿಕೆ ಪಕ್ಷದಿಂದ ಸಿಗ್ತಾ ಇದೆ. ಯಾಕಂದ್ರೆ ಹತ್ತತ್ರ 106 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಟಿವಿಕೆ. 118 ಮ್ಯಾಜಿಕ್ ನಂಬರ್. ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂದ್ರೆ ತಮಿಳುನಾಡಿನಲ್ಲಿ ಹತ್ತತ್ರ ಇದ್ದೀವಿ, ಹಾಗಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿ ಹೊರ ಹೊಮ್ತೀವಿ ಅನ್ನುವಂತ ವಿಶ್ವಾಸದಲ್ಲಿ ಟಿವಿಕೆ ಪಕ್ಷ ಇದೆ. ಹಾಗಾಗಿ ಫಸ್ಟ್ ರಿಯಾಕ್ಷನ್ ಈ ರಿಸಲ್ಟ್ ನೋಡ್ತಾ ಇದ್ದಂತೆ